ನಾ ಬಂದಿದ್ದು ಹೇಗೆ ಗೊತ್ತಾಯ್ತು? ಯಾವಾಗಲೂ ನಾ ಬಂದ ಕೂಡಲೇ ಕಂಡುಬಿಡ್ತೀರಲ್ಲ. ಹೆಜ್ಜೆ ಸಪ್ಪಳ. ನಾನು ಅಷ್ಟು ಜೋರಾಗಿ ನಡ್ಕೊಂಡು ಬರ್ತೀನಾ? ಕೆಲವು ಸದ್ದು ಕಿವಿ ಕೇಳಿಸಲ್ಲ, ಮನಸ್ಸಿಗೆ ಕೇಳಿಸುತ್ತೆ. ಓಹೋ, ಮಾಧವ್ ಅವರು ಕವಿನೂ ಆಗ್ತಾ ಇದ್ದಾರೆ. ನಿಮ್ಮನ್ನು ನೋಡಿದ್ಮೇಲೆ. ಹೌದು, ದಿನ ಹೀಗೆ ಪ್ರಾಣಾಯಾಮ ಮಾಡ್ತೀರಲ್ಲ, ಇದರಿಂದ ಏನಾಗುತ್ತೆ? ಪ್ರಾಣಾಯಾಮದಿಂದ ಏನು ಆಗುತ್ತೆ ಅಲ್ಲ, ಏನು ಆಗಲ್ಲ ಅಂತ ಕೇಳಿ. ಯಾಕೆ ನೀವು ಯಾವತ್ತೂ ಪ್ರಾಣಾಯಾಮ ಮಾಡಿಲ್ವಾ? ಇಲ್ಲ, ನಾನು ಚಿಕ್ಕವಳಿದ್ದಾಗ ಪ್ರಾಣಾಯಾಮ ಅಂದರೆ ಪ್ರಾಣನ ಯಮನಿಗೆ ಕೊಟ್ಟು ವಾಪಸ್ ತಗೊಂಬರೋದು ಅಂದ್ಕೊಂಡಿದ್ದೆ. ಒಂಥರ ಸರಿ ಅನ್ನಿ. ಯಾಕೆಂದರೆ ಪ್ರಾಣಾಯಾಮ ಅಂದರೆ ಉಸಿರನ್ನ ಕಂಟ್ರೋಲ್ ಮಾಡೋದು. ಆದರೆ ಉಸಿರಾಟನ ನೀವು ಯಾವತ್ತಾದರೂ ಗೊತ್ತಿದ್ದು ಮಾಡ್ತೀರಾ? ಅದು ಅದ್ರ ಪಾಡಿಗೆ ಅದು ನಡೆದೋಗುತ್ತಲ್ವ. ಆದರೆ ಈ ಪ್ರಾಣಾಯಾಮ ಆ ಉಸಿರಾಟನ ಪ್ರಜ್ಞಾಪೂರ್ವಕವಾಗಿ ಮಾಡೋದನ್ನು ಹೇಳ್ಕೊಡುತ್ತೆ. ಉಸಿರನ್ನು ಎಷ್ಟು ದೀರ್ಘವಾಗಿ ಒಳಗೆ ತಗೊಳ್ಬೋದು, ಎಷ್ಟು ದೀರ್ಘವಾಗಿ ಹೊರಗೆ ಹಾಕಬಹುದು ಅಂತ ನಾವು ಗಮನ ಕೊಟ್ಟು ಮಾಡಬೇಕು. ಇದರಿಂದ ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯ ವೃದ್ಧಿಯಾಗುತ್ತೆ. ಇಷ್ಟೆಲ್ಲ ಉಪಯೋಗ ಇದೆಯಾ ಪ್ರಾಣಾಯಾಮದಿಂದ? ಹೌದು, ನಾನು ಹೇಳಿದ ಕೆಲವಷ್ಟೇ, ಇನ್ನೂ ತುಂಬ ಇದೆ. ಹಾಗಾದರೆ ನಾನು ಕಲಿಬೇಕು. ಅದಕ್ಕೇನಂತೆ, ನಾನೇ ಹೇಳ್ಕೊಡ್ತೀನಿ, ಕೂತ್ಕೊಳ್ಳಿ. ದೇವ್ರೆ, ಕೆಲವೊಂದ್ಸಲ ನನ್ಗೋಸ್ಕರ ಅಂತಾನೆ ಸಮಯನ ಸೃಷ್ಟಿ ಮಾಡ್ತೀಯ ಅನ್ಸುತ್ತೆ. ಈಗ ನೋಡು, ತಾತ ವಾಕಿಂಗ್ ಹೋಗಿದ್ದಾರೆ, ಅಣ್ಣ ಮತ್ತೆ ಪ್ರಸಾದು ನಿದ್ದೆ ಮಾಡಿದ್ರೆ ನಾವ್ ಎಪ್ಸೋ ತನಕ ಹೇಳಲ್ಲ. ಇನ್ನು ಸಿರಿ ಉಪ್ಪಿಟ್ಟು ರವೆ ಖಾಲಿ ಆಗಿದೆ ಅಂತ ತರಕ್ ಅಂಗಡಿಗೆ ಹೋಗಿದ್ದಾಳೆ. ಎಲ್ಲಾ ಕಡೆಯಿಂದನೂ ನನಗ್ ಬೇಕಾಗಿರೋ ಸಿಚುಯೇಷನ್ ಕ್ರಿಯೇಟ್ ಮಾಡಿದ್ಯಾ. ಓಹೋ, ಅವತ್ತು ಸಿರಿ ರೂಮ್ನಲ್ಲಿ ಏನೂ ಸಿಕ್ಕಿರ್ಲಿಲ್ಲ ಅಂದ್ರೆ ಅವಳು ಒಡವೆನೆಲ್ಲ ತಾತನ್ ಬೀರು ಒಳಗೆ ಇಟ್ಟಿದ್ಲ. ಒಳ್ಳೇದಾಯ್ತು, ನಂಗೂ ಕೆಲಸ ಕಮ್ಮಿ ಆಯ್ತು ಬಿಡು. ಇದನ್ನೆಲ್ಲ ಸೇರಿಸಿ ಗಿರ್ವಿ ಇಟ್ರೆ 3 ಲಕ್ಷ ಗ್ಯಾರಂಟಿ. ಅಂದ್ರೆ ಡಬಲ್ ಸೈಟ್ ತಗೊಂಡು ಸೆಟ್ಲ್ ಆಗ್ಬೋದು. ಇದೇ ಥರ ನಕಲಿ ಒಡವೆ ಮಾಡಿಸಿ ಇಲ್ಲೇ ಇಟ್ಬಿಟ್ರೆ ಇನ್ನೊಂದು ವರ್ಷ ಅಂತೂ ಯಾರಿಗೂ ಡೌಟ್ ಬರಲ್ಲ. ಬೆರಳನ್ನು ಹೀಗೆ ಇಟ್ಕೊಳ್ಬೇಕು. ಈ 2 ಬೆರಳು ಬಲಗಡೆಯಿಂದ ಹೀಗೆ ಒತ್ತಿ ಹಿಡಿದು ಎಡಗಡೆಯಿಂದ ದೀರ್ಘವಾಗಿ ಉಸಿರು ತಗೊಳ್ಬೇಕು. ಒಂದು 4 ಸೆಕೆಂಡ್ ಕಂಟ್ರೋಲ್ ಮಾಡಿ ಈ ಕಡೆ ಒತ್ತಿ
ಬಲಗಡೆಯಿಂದ ಉಸಿರು ಆಚೆ ಬಿಡಬೇಕು. ನಿಮ್ಮ ಫೋಕಸ್ ಪೂರ್ತಿ ಉಸಿರಿನ ಮೇಲೆ ಇರಬೇಕು, ಬೇರೆ ಏನು ಯೋಚಿಸಬಾರ್ದು. ಉಸಿರಿನ ಮೇಲೆ ಅಂದರೆ ಮೂಗಿನ ಮೇಲ? ಮೂಗಿನ ಮೇಲಲ್ಲ, ಮೂಗಿಂದ ಸ್ವಲ್ಪ ಮೇಲೆ. ಈಗ ಬಲಗಡೆಯಿಂದಲೇ ಉಸಿರು ತಗೊಳ್ಳಿ. ಈಗ ಆ ಕಡೆಯಿಂದ ಮೇಲ್ ತಗೊಳ್ಳಿ, ಅದು ಒತ್ತಿ ಈ ಕಡೆಯಿಂದ. ಈ ಥರ ದಿನಕ್ಕೆ 10 ನಿಮಿಷ ಮಾಡಿದ್ರೆ ಸಾಕು, ಆರೋಗ್ಯ ಎಷ್ಟು ಸುಧಾರಿಸುತ್ತೆ ಗೊತ್ತಾ? ಮಾಧವ್ ಅವರೇ, ನಾಳೆಯಿಂದ ಶಿಸ್ತಿನಿಂದ ಮಾಡ್ತೀನಿ. ಇವತ್ತು ಫೋನ್ ಬರ್ತಾ ಇದೆ. ಸರಿ, ನಾಳೆಯಿಂದ ಪ್ರಾಣಾಯಾಮ ಮಾಡಬೇಕಾದ್ರೆ ಫೋನ್ ತರಬಾರ್ದು. ಆಯ್ತು ಮೇಷ್ಟ್ರೆ. ವನಜ ಅವರು. ಹಲೋ ವನಜ ಅವರೇ. ತುಳಸಿ ಅವರೇ, ನೀವು ಈಗಲೇ ನಮ್ಮ ಮನೆ ಹತ್ರ ಇರೋ ಮುನೀಶ್ವರ ದೇವಸ್ಥಾನದ ಎದುರು ಕಡೆ ಬರ್ತೀರಾ? ನಾನು ದೀಪಿಕನ ಕರ್ಕೊಂಡ್ಬರ್ತೀನಿ. ಒಂದು 10 ನಿಮಿಷ ಅಷ್ಟೇ ನಮಗೆ ಟೈಮ್ ಇರೋದು. ಹಾಂ, ನಾನು ಈಗಲೇ ಹೊರಟೆ ವನಜ ಅವರೇ. ಏನಂದ್ರು ತುಳಸಿ? ಅವರು ದೀಪಿಕನ್ ಕರ್ಕೊಂಡ್ಬರ್ತಾ ಇದ್ದಾರಂತೆ. ನಾನು ಈಗಲೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಮಾತ್ರ ನಾವು ಮುಂದುವರಿಯೋಕ್ಕಾಗೋದು. ಎಷ್ಟು ಒಳ್ಳೆ ಸುದ್ದಿ ತುಳಸಿ ಅವರೇ. ಒಂದು ಅರ್ಧ ಗಂಟೆ ಕೊಡಿ, ನಾನು ಬಂದ್ಬಿಡ್ತೀನಿ. ಅಲ್ಲ, ಅರ್ಧ ಗಂಟೆ ಅಂದರೆ ತಡ ಆಗತ್ತೆ. ಅವ್ರು 10 ನಿಮಿಷ ಸಮಯ ಇರೋದು ಅಂದರು. ಹೌದಾ? ಹಾಗಾದರೆ ನೀವು ಒಬ್ಬರೇ ಹೋಗ್ಬಿಡಿ, ಪೂರ್ಣಿನೂ ಕರ್ಕೊಂಡು ಹೋಗಿ. ಸರಿ, ನಾ ಬರ್ತೀನಿ. ಒಂದು ಕಾಫಿನೂ ಕುಡಿಯೋಕ್ಕಾಗದೇ ಇರೋಷ್ಟು ಅರ್ಜೆಂಟಾ? ಅಯ್ಯೋ, ಇತ್ತೀಚೆಗೆ ಆಫೀಸ್ ಕಡೆ ಹೋಗೋಕ್ಕಾಗದೆ ಆಫೀಸ್ ಕೆಲಸ ಎಲ್ಲ ಪೆಂಡಿಂಗ್ ಆಗೋಗಿದೆ. ಅದಕ್ಕೆ ಇವತ್ತು ಅರ್ಜೆಂಟಾಗಿ ಆಫೀಸ್ಗೆ ಹೋಗಿ ಆದಷ್ಟು ಕೆಲಸ ಮುಗಿಸ್ಬೇಕು. ಆಯಿತು ಮಾಡಿ, ಬೇಡ ಅನ್ನಲ್ಲ. ಆದರೆ ನಿಮ್ಮ ಕಾಫಿನ ನೀವೇ ಕುಡಿಬೇಕು, ಇದನ್ನು ನಾನೇ ಕುಡಿಸ್ಬೇಕಾ? ಆಫೀಸ್ ಕೆಲಸಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹೆಂಡತಿ ಹತ್ರ ಕಾಫಿ ಕುಡಿಸ್ಕೋಬೇಕು ಅನ್ನೋದಕ್ಕೆ ಕೆಲವೊಂದು ಸಲ ಬ್ಯುಸಿ ಅರ್ಜೆಂಟು ಅಂತ ನೆಪ ಹೇಳಬೇಕಾಗತ್ತೆ. ಇಲ್ಲಾಂದರೆ ನೀವು ಟೇಬಲ್ ಮೇಲೆ ಕಪ್ಪಿಟ್ಟು ರೀ ಕಾಫಿ ಅಂತ ಕೂಗಿ ಹೋಗ್ಬಿಡ್ತೀರ. ಹೀಗೆ ಕುಡಿದ್ರೆ ಕಾಫಿಗಿರೋ ರುಚಿ ಹಾಗಿಟ್ಟೋದ್ರೆ ಬರಲ್ಲ. ಹೌದಾ ಸರ್? ನನಗೆ ಇವತ್ತೇ ಈ ವಿಷಯ ಜ್ಞಾನೋದಯ ಆಗಿತ್ತು. ಹಾಗಾದರೆ ಅಷ್ಟು ರುಚಿ ಇದೆಯಾ ಈ ಕಾಫಿ? ಕುಡಿದು ನೋಡು. ಬೇಡ, ಇದು ನೀವು ಕುಡ್ದಿದ್ದು. ಈ ಕಾಫಿಲಿ ಅರ್ಧ ಕುಡಿದ್ರೆ ಮಾತ್ರ ರುಚಿ ಇರುತ್ತೆ, ಬೇರೆ ಕಾಫಿಯಲ್ಲಿ ಈ ರುಚಿ ಇರಲ್ಲ. ಬೇರೆ ಕುಡಿದು ನೋಡಿ ನೀನು. ಬನ್ನಿ ಅಮ್ಮ. ಪುಣ್ಯ, ನಾನು ಬರ್ತೀನಿ. ಪೂರ್ಣಿ, ಅರ್ಜೆಂಟಾಗಿ ಆಚೆ ಹೋಗ್ಬೇಕು, ನನ್ನ ಜೊತೆ ಬರ್ತೀಯಾ? ಎಲ್ಲಿಗಮ್ಮ? ವನಜ ಅವರು ದೀಪಿಕನ್ ಕರ್ಕೊಂಡ್ಬರ್ತೀನಿ ಅಂತಂದಿದ್ದಾರೆ. ನಮ್ಗೆ 10 ನಿಮಿಷ ಸಮಯ ಸಿಗೋದು, ಅಷ್ಟರಲ್ಲಿ ನಾವು ಅವಳನ್ನ ಮಾತಾಡಿಸ್ಬೇಕು. ನಿಜವಾಗ್ಲೂ ದೀಪಿಕಾ ಸಿಗ್ತಾಳಂತ? ಹ್ಞೂ ಪೂರ್ಣಿ, ನೀನು ಬೇಗ ರೆಡಿ ಆಗ್ಬಾ. ರೆಡಿ ಆಗೋದೆಲ್ಲ ಏನಿಲ್ಲ, ನಡೀರಿ. ಪುಣ್ಯ, ನಾನು ಬರ್ತೀನಿ. ಅಲ್ಲ, ಆಫೀಸ್ ಕೆಲಸ, ಕ್ಲೈಂಟ್ಸು. ನಮ್ಮ ಅಭಿಗಿಂತ ಇಂಪಾರ್ಟೆಂಟ್ ಬೇರೆ ಏನೂ ಇಲ್ಲ, ನಡೀರಿ. ಶೇಷು, ನಿನ್ನ ಶುಗರ್ ಲೆವೆಲ್ ಚೆಕ್ ಮಾಡಿಸ್ಕೊಂಡ್ಯಾ? ಮಾಡಿಸಿದೆ ದತ್ತಣ್ಣ, ಸ್ವಲ್ಪ ಜಾಸ್ತಿನೇ ಇದೆ. ಇದೇ ಅಲ್ಲ ನೀನು ಮಾಡ್ಕೊಂಡಿರೋದು. ಅಲ್ಲ ಕಣೋ, ಮೊನ್ನೆ ಸಾಯಿರಾಮನ್ ಮನೆ ಪಂಚಾಯಿತಿ ಮುಗಿಸ್ಕೊಂಡು ಬರೋವಾಗ SLVನಲ್ಲಿ ಕೇಸರಿ ಬಾತ್ನ ಬೇಡ ಬೇಡ ಅಂತಂದ್ರೂ ಅಷ್ಟೊಂದು ಮೆದ್ದಿಯಲ್ಲ, ಅನುಭವಿಸಿದ. ಅಯ್ಯೋ, ಏನು ಮಾಡಿ ದತ್ತಣ್ಣ,
ಆ SLV ಇಡ್ಲಿ ಕೇಸರಿ ಬಾತು ವರ್ಸ್ಕೊಳ. ಹಲೋ ಸರ್. ಹಲೋ. ನಾನು ಯಾರು ಅಂತ ಗೊತ್ತಾಯ್ತಾ? ಅಯ್ಯೋ ಅಯ್ಯೋ, ತಾವು ಗೊತ್ತಿಲ್ಲದೆ ಏನ್ ಸರ್? ಡೊನಾಲ್ಡ್ ಟ್ರಂಪ್ ಮೊಮ್ಮಗ. ನಾನು ಯಾರು ಗೊತ್ತಾಯ್ತಾ ಅಂತಂದ್ರೆ ಗೊತ್ತಾಗೋದಕ್ಕೆ ನೀ ಏನು ದೊಡ್ಡ ಸೆಲೆಬ್ರಿಟಿನ? ಸರ್ ನಾನು ಸರ್ ಅವತ್ತು ನಿಮ್ಮ ವಿಡಿಯೋ ಮಾಡಿದ್ನಲ್ಲ. ಓ ಓ, ನೋಡಿ ನಿಮ್ಮ ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಾಕಿ ಎಷ್ಟು ಫೇಮಸ್ ಆಗಿದೆ. ಕಾಶಿಗೆ ಹೋದರೂ ಕೂಡ ಅಲ್ಲಿನ ವಿಶ್ವನಾಥ ಹೇಳೋದು ಒಂದೇ ಮಾತು ನಿನಗೆ, ಆ ನೆಮ್ಮದಿ ಅನ್ನೋದು ಎಲ್ಲೂ ಹೊರಗಡೆ ಇಲ್ಲ, ನಿನ್ನ ಒಳಗಡೆನೇ ಇದೆ. ನೇಗದ ಬಿತ್ತು. ನೀ ವಿಡಿಯೋ ಮಾಡೋದು ಎಲ್ಲಿಂದ ಕಲಿತೆ? ಇಷ್ಟು ದೂರದಿಂದ ವಿಡಿಯೋ ಮಾಡಿದ್ರೆ ನಮ್ಮ ಮುಖ ಕ್ಲಿಯರ್ ಆಗಿ ಕಾಣುತ್ತಾ? ಕ್ಲೋಸ್ ಅಪ್ ಅಲ್ಲಿ ತಾನೇ ತಗೋಬೇಕು. ಸರಿ ಸರ್, ಇವತ್ತು ಕ್ಲೋಸ್ ಅಪ್ ಅಲ್ಲೇ ತೆಗಿತೀನಿ. ಒಂದು ಒಳ್ಳೆ ಸ್ಪೀಚ್ ಕೊಡಿ ಸರ್. ಛತ್ರಿ ಕಣೋ ನೀನು. ಹೋಗ್ಲಿ ಮಾತಾಡ್ದತ್ತಣ್ಣ, ಇಲ್ಲಿ ನನ್ನ ತಲೆ ತಿನ್ನೋ ಬದಲು ಇಲ್ಲಿ ಮಾತಾಡು. ಹಾಂ ಸರ್, ಪ್ಲೀಸ್ ಸರ್, ನಂಗೆ ವಾರಕ್ಕೊಂದು ಈ ಥರ ವಿಡಿಯೋ ಮಾಡಿಕೊಟ್ಬಿಟ್ರೆ ನನ್ನ ಜೀವನನೇ ಸ್ವರ್ಗ ಆಗ್ಬಿಡುತ್ತೆ ಸರ್. ಸ್ವರ್ಗ? ಬಾ. ಒಬ್ಬ ಪಾದ್ರಿ ಇದ್ನಂತೆ. ಅವನಿಗೆ ದೇವರೇ ಇಲ್ಲ ಅಂತನ್ನೋ ಕೆಲವು ವಿಜ್ಞಾನಿಗಳು ಸ್ವರ್ಗಕ್ಕೆ ಹೋಗ್ತಾರ ನರಕಕ್ಕೆ ಹೋಗ್ತಾರ ಅಂತ ಗೊಂದಲ ಆಯ್ತಂತೆ. ಒಂದು ದಿವಸ ಅವನಿಗೆ ಕನಸು ಬಿತ್ತಂತೆ. ಆ ಕನಸಲ್ಲಿ ಅವನೇ ಸತ್ತು ಸ್ವರ್ಗಕ್ಕೆ ಹೋಗಿದ್ನಂತೆ. ಆ ಸ್ವರ್ಗದಲ್ಲಿ ವಿಜ್ಞಾನಿಗಳು ಯಾರೂ ಇಲ್ಲದೆ ಇರೋದನ್ನ ನೋಡಿ ಆಶ್ಚರ್ಯ ಆಗಿ ಸ್ವರ್ಗಕ್ಕೆ ಪ್ರವೇಶ ಪಡೆದವರ ಪಟ್ಟಿನ ಚೆಕ್ ಮಾಡದ್ನಂತೆ. ಆ ವಿಜ್ಞಾನಿಗಳೆಲ್ಲ ರೌರವ ನರಕಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಬೇಜಾರಾಗಿ ಹೋಯ್ತು. ನಾನು ಅವ್ರ ಹತ್ರ ಮಾತಾಡಿ ಅವರ ಮನಸ್ಸನ್ನ ಬದಲಾಯಿಸಿ ದೇವರಿದ್ದಾನೆ ಅನ್ನೋದನ್ನ ಅವರು ನಂಬೋ ಹಾಗೆ ಮಾಡ್ತೀನಿ, ದಯವಿಟ್ಟು ನನ್ನನ್ನು ಒಂದು ಸಲ ನರಕಕ್ಕೆ ಕಳಿಸಿ ಅಂತ ಹೇಳಿಬಿಟ್ಟು ಸೀದಾ ನರಕಕ್ಕೆ ಬಂದಂತೆ. ಆ ಪಾದ್ರಿ ವಿಜ್ಞಾನಿಗಳನ್ನು ಹುಡುಕೊಂಡು ಸೀದಾ ನರಕಕ್ಕೆ ಬಂದಂತೆ. ನೋಡ್ತಾನೆ ಆ ನರಕ ಸ್ವರ್ಗಕ್ಕಿಂತ ಅದ್ಭುತವಾಗಿದೆ. ಅವನಿಗೆ ಏನೂ ಅರ್ಥವೇ ಆಗಲಿಲ್ಲ. ವಿಜ್ಞಾನಿಗಳನ್ನು ಕೇಳ್ದ, ಏನಿದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಾವು ಬಂದಿದ್ದು ರೌರವ ನರಕಕ್ಕೇನೆ, ಆದರೆ ನಾವು ಇಲ್ಲಿಗೆ ಬಂದ ಮೇಲೆ ಇದನ್ನೇ ಸ್ವರ್ಗ ಮಾಡಿದ್ದೀವಿ ಅಂತಂದ. ದೇವರನ್ನ ನಂಬೋದು ಬಿಡೋದು ಅವ್ರವ್ರ ನಂಬಿಕೆ. ದೇವರನ್ನ ನಂಬೋರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ, ನಂಬದೇ ಇರೋರೆಲ್ಲ ನರಕಕ್ಕೆ ಹೋಗ್ತಾರೆ ಅಂತ ಅನ್ನೋದು ಸುಳ್ಳು. ದೇವರನ್ನ ನಂಬೋ ಎಷ್ಟೋ ಜನ ಕೆಟ್ಟ ಕೆಲಸ ಮಾಡಬಹುದು, ಅವನ್ನ ನಂಬದೇ ಇರೋರು ಒಳ್ಳೆ ಕೆಲಸ ಮಾಡಬಹುದು. ಅದಕ್ಕೇನೆ ಒಳ್ಳೆ ಮನಸ್ಸಿರೋರು ಎಲ್ಲೇ ಹೋದರೂ ಕೂಡ ತಾವಿರೋ ಜಾಗನ ಸ್ವರ್ಗ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಮಿನಿಮಮ್ 1 ಮಿಲಿಯನ್ ವ್ಯೂಸ್ ಗ್ಯಾರಂಟಿ. ಸೂಪರ್ ಆಗಿತ್ತು ಸರ್. ಹಾಂ, ಬರ್ತೀನಿ ಸರ್. ಇನ್ನ ನೆಕ್ಸ್ಟ್ ಟೈಮು ವಿಡಿಯೋ ಮಾಡೋಕ್ಕೆ ಮುಂಚೆ ಹೇಳು, ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಸ್ಮಾರ್ಟಾಗಿ ಬರ್ತೀನಿ. ಕಳಿಸ್ಕೊ. ಅವನಿಗೆ ವಿಡಿಯೋನ ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದಕ್ಕೆ ಸ್ವಲ್ಪ ಟಿಪ್ಸ್ ಕೊಡ್ತಿದ್ದೆ ಅಷ್ಟೆ. ನಾನು ಕ್ರೀಮ್ ಕೊಡ್ತೀನಿ. ಏಯ್ ನಾಡಿಗ, ಎಲ್ಲದಕ್ಕಿಂತ ಮೊದಲು ದೀಪಿಕಾ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು. ಅವಳ ಮನಸ್ಸಲ್ಲೂ ಅಭಿ ಇದ್ರೆ ಓಕೆ, ಇಲ್ಲಾಂದರೆ ನಾವು ಮುಂದುವರಿಯೋಕ್ಕಾಗಲ್ಲ. ಮಾಧವ್ ಅವರು ಇದೇ ಮಾತನ್ನು ಹೇಳ್ತಾ ಇದ್ರು. ಇವ್ರ ಅಪ್ಪ ಮಗನ ಒಪಿನಿಯನ್ನು ಯಾವಾಗಲೂ ಒಂದೇ ಇರುತ್ತಮ್ಮ. ಮದುವೆಗೆ ಮನೆಯವರು ಒಪ್ಕೊಳ್ಳೋದಕ್ಕಿಂತ ಮೊದಲು ಮದುವೆ ಮಾಡ್ಕೊಳ್ಳೋರು ಒಪ್ಕೋಬೇಕು. ಅವರಿಬ್ಬರು ಒಬ್ಬನೊಬ್ರು ಒಪ್ಕೊಂಡ್ರೆ ಆಮೇಲೆ ಎಲ್ಲರೂ ಒಪ್ಕೊಳ್ಬೇಕಾಗತ್ತೆ. ಹೌದು ರೀ, ಮದ್ವೆ ಆಗೋರು ಒಪ್ಪಿಗೆ ಮುಖ್ಯ ಅಂತ ಎಲ್ಲರ ಮದ್ವೆಗೂ ಇದು ಅಪ್ಲೈ ಆಗುತ್ತಲ್ವಾ? ಅದನ್ನೇ ಅಲ್ವಾ ನಾನು ಹೇಳಿದ್ದು. ಹಾಗಾದ್ರೆ ಮಾವ ಮದ್ವೆ ಆಗಿದ್ದಕ್ಕೂ ಇದು ಅಪ್ಲೈ ಆಗುತ್ತೆ.
ಇಳ್ಕೊಳ್ಳಿ. ರೀ ರೀ ಅದು ಜಾಗ ಬಂತು, ಅದಕ್ಕೆ ನಿಲ್ಲಿಸಿದೆ. ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ಥ್ಯಾಂಕ್ಸ್. ತಾತ ಇನ್ನೂ ಬಂದಿಲ್ವಾ? ಇಲ್ಲ ಸಮರ್ಥ್, ಇತ್ತೀಚೆಗೆ ತಾತ ಪಾರ್ಕ್ನಲ್ಲಿ ಇನ್ಸ್ಪಿರೇಷನಲ್ ಸ್ಪೀಚ್ ಎಲ್ಲ ಕೊಡ್ತಾರಂತೆ. ಸಿರಿ, ಯಾರಿಗೋ ಚೆನ್ನಾಗಿ ಮೀಟ್ ಹಾಕ್ತಿದ್ದಾರೆ ಅಂತ ಡೈರೆಕ್ಟಾಗಿ ಹೇಳು. ತಾತ ಇಲ್ಲಿಲ್ಲ, ನಾವೆಲ್ಲ ಏನು ಹೇಳಲ್ಲ. ಸಂಧ್ಯಾ, ಯಾರ ಬಗ್ಗೆನಾದರೂ ಒಂದು ಒಳ್ಳೆ ಮಾತಾಡ್ತೀಯ ನೀನು. ತಾತ ಇರಬೇಕಾಗಿತ್ತು, ಅಷ್ಟೇ ನಿನ್ನ ಕತೆ. ಅದೇನೆ, ಈ ವಿಷಯನ ತಾತ ಬಂದ್ಮೇಲೆ ಹೇಳಿದ್ರಾಯ್ತು, ನಮಗೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಕಾಯ್ತಾ ಇರ್ತೀರಲ್ವಾ ನನ್ನ ಕಾಲು ಹೇಳಕ್ಕೆ? ಅಯ್ಯೋ, ಉಪ್ಪಿಟ್ಟ. ಹ್ಞೂ ಸಂಧ್ಯಾ, ಆಗ್ಲೇ ನಿನಗೆ ಹೇಳಿನ ರವೆ ತರಕ್ ಹೋಗಿದ್ದಲ್ವಾ, ಆಗ ನೀನೇನು ಹೇಳಲೇ ಇಲ್ಲ. ಅಯ್ಯೋ, ನನಗೇನು ಗೊತ್ತು, ನಾನೇನೋ ಕೇಸರಿ ಬಾತ್ ಮಾಡ್ತೀನೋ ಅನ್ಕೊಂಡಿದ್ದೆ. ನನಗೆ ತರಕಾರಿ ಪಲಾವ್ ತಿನ್ಬೇಕು ಅನಿಸ್ತಿದೆ. ನಿನಗೆ ನಾನು ಹೇಳಿದನ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಹೇಳು, ನಾನು ಅಮ್ಮನ ಮನೆಗೆ ಹೋಗ್ತೀನಿ. ಸಂಧ್ಯಾ, ಅತಿ ಆಯ್ತು ನಿಂದು. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸುಮ್ಮನೆ ತಿನ್ನೋ. ಆ ಮನೆಗೆ ಹೋಗ್ಬಾರ್ದು ಅಂತ ಸಮರ್ಥ ಹೇಳಿಲ್ವಾ? ಕೇಳಿ ಪ್ರಸಾದ್, ಇವಳಿಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ, ಅಲ್ಲಿಗೆ ಹೋಗ್ತಾಳಂತೆ. ಹೌದು ಹೌದು, ಆಡ್ಕೊಳ್ಳಿ. ಈ ಪ್ರಸಾದ್ಗೆ ನನ್ನ ಓಡ್ಸ್ಕೊಂಡು ಹೋಗುವಾಗ ಶೋಕಿ ಬೇಕಿತ್ತು, ಆದ್ರೆ ಈಗ ನನ್ನ ರಾಣಿ ತರ ನೋಡ್ಕೊಳಕ್ ಆಗ್ತಿಲ್ಲ. ಇನ್ನು ನೀನು, ನಿನ್ಗೆ ಕೆಲ್ಸನೇ ಇಲ್ಲ ಅಂದ್ಮೇಲೆ ನಾನಿಲ್ಲಿ ಹೇಗೆ ಸುಖವಾಗಿರ್ತೀನಿ? ಒಂದು ತರಕಾರಿ ಪಲಾವ್ ಇಷ್ಟೆಲ್ಲ ಮಾತಾಡ್ಬೇಕಾ ಬಾಸು? ಇವ್ರ ದಿನ ಏನು ಕೇಳ್ತಾಳೋ ಅದನ್ನೇ ಮಾಡಾಕು, ತಿನ್ಕೊಂಡು ತೆಪ್ಕಿರ್ಲಿ. ಸರಿ ಸಮರ್ಥ್. ಸರಿ ಬಾಸು, ನಾನು ರೆಡಿ ಆಗ್ಬಿಟ್ಟು ಹೋಗ್ಬರ್ತೀನಿ. ಸರಿ ಸಮರ್ಥ್, ಒಳ್ಳೇದಾಗಲಿ, ಒಳ್ಳೆ ಕೆಲಸ ಸಿಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬಾಸು. ನಾಳೆ ಕಡೆ ಕರೆದಿದ್ದಾರೆ, ಒಂದೊಂದು ಕಡೆ ಆಗುತ್ತೆ. ನೀನು ಅಂದ್ಕೊಂಡು ಹಾಗೆ ಆಗಲಿ. ಹುಷಾರು ಸಮರ್ಥ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ, ನನ್ನ ವಿಷಯ ನಿನ್ ಬೆನ್ನಲ್ಲೇ ಇರುತ್ತೆ. ನಿನಗೆ ಜಾಸ್ತಿ ಸಂಬಳ ಸಿಗೋ ಕೆಲಸ ಸಿಗ್ಲಿ, ಹೋಗ್ಬಾ. ಓಕೆ ಮೇಡಮ್. ದೀಪು, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಏನಾದರೂ ಮಾತಾಡೋದಿದ್ರೆ ಮಾತಾಡು. ಏನಂತ ಮಾತಾಡ್ಲಿ ಮಾಮ್? ನಾನು ಅಭಿನ ಲವ್ ಮಾಡಿ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ. ಏನು ಹೇಳ್ತಿದ್ಯಾ ದೀಪು? ಇನ್ನೇನು ಮತ್ತೆ, ಇಷ್ಟು ದಿನ ಆಯ್ತು, ಒಂದಿನಾದ್ರೂ ನನ್ನ ನೋಡಕ್ ಬಂದ? ಇವತ್ತು ಬಂದಿಲ್ಲ ನೋಡು. ದೀಪಿಕಾ, ನಾವಿಲ್ಲಿಗೆ ಬಂದಿರೋ ವಿಷಯ ಅವನಿಗೆ ಗೊತ್ತಿಲ್ಲ. ಅವನಿಗೇನಾದ್ರೂ ಗೊತ್ತಿದ್ದಿದ್ರೆ ನಮ್ಮೆಲ್ರಿಗಿಂತ ಮೊದಲು ಅವನೇ ಇಲ್ಲಿಗೆ ಬಂದಿರ್ತಿದ್ದ. ಯಾಕೆಂದ್ರೆ ಅವನ ಮನಸ್ಸಲ್ಲಿ ನಿನ್ನ ಯೋಚನೆ ಬಿಟ್ರೆ ಬೇರೆ ಏನೂ ಇಲ್ಲ. ಏನು ಹೇಳ್ತಿದ್ದೀರಾ? ಅವ್ನು ನನ್ನ ಮರ್ತ್ಬಿಟ್ಟಿದ್ದಾನೆ ಅಂತ ಡ್ಯಾಡ್ ನನಗೆ ಹೇಳಿದ್ದಾರೆ. ನೀವೀಗ ನನ್ನ ಕನ್ವಿನ್ಸ್ ಮಾಡಕ್ ನೋಡಬೇಡಿ. ದೀಪಿಕಾ, ಅಭಿ ಮನಸ್ಸಲ್ಲಿ ಇನ್ನೂ ನೀನೇ ಇರೋದು. ದಿನ ನಿನ್ನ ಫೋಟೋ ನೋಡಿಕೊಂಡು ಕಣ್ಣೀರಾಗ್ತಿರ್ತಾನೆ ಗೊತ್ತಾ? ಹುನಿ, ಆರ್ ಯು ಸೀರಿಯಸ್? ಹೌದು ದೀಪಿಕಾ ಅವರೇ, ನಿಮ್ಮ ಮದುವೆ ನಿಂತ ಮೇಲಿಂದ ಅವ್ನು ತುಂಬ ಡಿಪ್ರೆಸ್ ಆಗಿದ್ದಾನೆ. ರೂಮಿಂದ ಆಚೆ ಬರ್ತಿಲ್ಲ. ಈಗಲೂ ನಿಮ್ಮ ಮದುವೆ ಆಗಿಲ್ಲ ಅಂದರೆ ಅವ್ನು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ನಿರ್ಧಾರ ಮಾಡಿದ್ದಾನೆ. ಮೈ ಗಾಡ್, ನೀವೆಲ್ಲ ನಿಜ ಹೇಳ್ತಿದ್ದೀರಾ? ಹೌದಮ್ಮ, ಅವನ ಸಂಕಟ ನೋಡೋಕ್ಕಾಗ್ತಿಲ್ಲ ಅಂತಾನೆ ನಾನು ಮತ್ತೆ ನಿಮ್ಮ ಮನೆಗೆ ಮದುವೆ ವಿಷಯ ಮಾತಾಡಕ್ಕೆ ಬಂದಿದ್ದು. ಅಭಿ ಮುಖದಲ್ಲಿ ಮತ್ತೆ ನಗು ನೋಡಬೇಕು ಅಂದರೆ ನೀನು ಅವನಿಗೆ ಸಿಗಬೇಕು.
ನೀವಿಬ್ರು ಮದುವೆ ಆಗಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ಬಿಟ್ಟಿದೆ. ಅದಕ್ಕೆ ಹೇಗೋ ವನಜ ಅವ್ರನ್ನ ಸಂಪರ್ಕ ಮಾಡಿ ನಿನ್ನನ್ನು ಭೇಟಿ ಆಗಬೇಕು ಅಂತ ಬಂದ್ವಿ. ಮಾಮ್, ಇವ್ರು ಹೇಳ್ತಿರೋದೆಲ್ಲ ನಿಜನಾ? ಅಭಿ ನನ್ನ ಸ್ಟಿಲ್ ಲವ್ ಮಾಡ್ತಿದ್ದಾನ? ಮತ್ತೆ ಡ್ಯಾಡಿ ಹೇಳಿದ್ದು? ದೀಪು, ನಿನ್ನ ಡ್ಯಾಡ್ ಹಠ ನಿನ್ಗೆ ಗೊತ್ತಲ್ವಾ? ನೀನು ಅಭಿನ ಮರೆತು ಬೇರೆ ಹುಡುಗನ ಮದುವೆ ಆಗಲಿ ಅಂತ ಹಾಗೆ ಹೇಳಿದ್ದು ಅಷ್ಟೇ. ನಂಗೆ ನಿಜವಾಗ್ಲೂ ಇದನ್ನ ನಂಬಕ್ ಆಗ್ತಾ ಇಲ್ಲ ಮಾಮ್. ಇದೆಲ್ಲ ಕನ್ಸ ಅನ್ನಿಸ್ತಾ ಇದೆ. ಇದು ಯಾವುದು ಕನ್ಸಲ್ಲ ದೀಪಿಕಾ. ನೀನು ಹೂ ಅಂದ್ರೆ ಅಭಿನ ಈಗಲೇ ಕರೆಸಿ ಇದೇ ದೇವಸ್ಥಾನದಲ್ಲಿ ನಾನೇ ಮುಂದೆ ನಿಂತು ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ. ಇವ್ರು ಯಾರೂ ಕಾಣಿಸ್ತಿಲ್ವಲ್ಲ? ಆ ತುಳಸಿ ಇಲ್ಲ ಅಂದರೆ ಏನೋ ಘನಂದಾರಿ ಕೆಲಸಕ್ಕೆ ಹೋಗಿರ್ತಾಳೆ. ಭಾವ, ತುಳಸಿ ಪೂರ್ಣಿಯವರು ರೂಮಲ್ಲಿದ್ದಾರಾ? ಬೆಳಿಗ್ಗಿಂದ ಎಲ್ಲೂ ಕಾಣಿಸ್ಲೇ ಇಲ್ಲ. ಇಲ್ಲ ಶಾರ್ವರಿ, ಅವರು ಅಭಿ ಮದುವೆ ವಿಷಯ ಮಾತಾಡಕ್ಕೆ ಹೋಗಿದ್ದಾರೆ. ಹೌದಾ ಭಾವ? ಎಷ್ಟೊಳ್ಳೆ ಸುದ್ದಿ. ಹೌದು ಶಾರ್ವರಿ, ದೀಪಿಕಾ ಇವತ್ತು ಸಿಗ್ತಾಳೆ ಅಂತ ಸುದ್ದಿ ಬಂತು, ಅದಕ್ಕೆ ಇವರು ಹೊರಟರು. ಓ ಸದ್ಯ ನಮ್ಮ ಅಭಿ ಮದುವೆ ಆದರೆ ನನಗಷ್ಟೇ ಸಾಕು. ಅವನ ಮದುವೆ ಬಗ್ಗೆ ನಾನು ಎಷ್ಟೆಲ್ಲ ಕನ್ಸ್ಕೊಂಡಿದ್ದೀನಿ ಗೊತ್ತಾ ಭಾವ? ಆಗ ನಾನೇ ನಿಂತು ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ದೆ. ಆದರೆ ಏನೋ ದುರಾದೃಷ್ಟ, ನಡೀಲಿಲ್ಲ. ಈಗಲಾದರೂ ಎಲ್ಲ ಚೆನ್ನಾಗಿ ನಡೀಲಿ. ಈಗಲೂ ಒಂದ್ಸಲ ಮದುವೆ ಅಂತ ಫಿಕ್ಸ್ ಆದಮೇಲೆ ಎಲ್ಲ ನೀನೇ ನೋಡ್ಕೋಬೇಕು ಶಾರ್ವರಿ. ನೀನಿಲ್ಲದೆ ಏನಾದರೂ ನಡೆಯತ್ತಾ? ಅಯ್ಯೋ ಭಾವ, ಎಲ್ಲನೂ ನನ್ನಿಂದನೇ ನಡಿಬೇಕಂತೇನಿಲ್ಲ. ಈ ಮನೆಗೆ ಒಳ್ಳೇದಾಗಬೇಕು. ಅದು ತುಳಸಿಯವರಿಂದ ಆದರೂ ಸರಿನೇ, ಯಾರಿಂದಾದರೂ ಸರಿನೇ. ನಿಂದು ದೇವರಂತ ಮನಸ್ಸು ಶಾರ್ವರಿ. ಅಭಿ ನಿಂಗೆ ಮಗನ ಸಮಾನ ಅಂತ ನನಗೆ ಗೊತ್ತು. ಈಗ ನಿನ್ನ ಬಿಟ್ಟು ಇದೆಲ್ಲ ನಡೀತಿದೆ ಅಂತ ನಿನ್ನ ಮನಸ್ಸಿಗೇನಾದರೂ ಬೇಜಾರಾಗಿದ್ದರೆ ಏನು ಅನ್ಕೋಬೇಡ. ಮಹೇಶನು ಇಂಪ್ರೂವ್ ಆಗ್ತಿದ್ದಾನಲ್ವಾ? ನೀನು ಅವನ ಬಗ್ಗೆ, ಆಫೀಸ್ ಬಗ್ಗೆ ಎಲ್ಲದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ತೀಯ ಅಂತ ನಿನ್ನ ಇದರಲ್ಲಿ ಇಳಿಯೋದು ಬೇಡ ಅಂತ ಅನ್ಕೊಂಡಿರ್ತಾರಷ್ಟೇ. ಅಯ್ಯೋ ಭಾವ, ನನಗೆ ಯಾವತ್ತೂ ಆ ಥರ ಇಲ್ಲ ಭಾವ. ತುಳಸಿನ ಎಲ್ಲ ನಿಭಾಯಿಸ್ತಾರೆ ಅಂದರೆ ನನಗೂ ಖುಷಿನೇ. ಅದು ಅಲ್ಲದೆ ಅಭಿಗೆ ನಾನು ತಾಯಿ ಥರ ಆದಮೇಲೆ ಅವನ ಖುಷಿನೇ ಅಲ್ವಾ ನನಗೆ ಮುಖ್ಯ ಆಗಬೇಕು. ಆದರೂ ನನ್ನ ಮನಸ್ಸು ಒಪ್ಪೋದಿಲ್ಲ ಶಾರ್ವರಿ. ಅಭಿ ಮದುವೆ ಅಂತ ಫಿಕ್ಸ್ ಆದರೆ ಎಲ್ಲ ನೀನೇ ನೋಡ್ಕೋಬೇಕು. ತುಳಸಿಯವರು ಮಹೇಶನ ನೋಡ್ಕೋತಾರೆ. ಆಗ ನೀನು ನಿಶ್ಚಿಂತೆಯಿಂದ ಮದುವೆ ತಯಾರಿ ಮಾಡ್ಕೋಬೋದು. ಸರಿನಾ? ನಿನ್ನ ತಮ್ಮನ ನೋಡ್ಕೊಳ್ಳೋಕ್ಕೆ ಅವಳನ್ನೇನಾದರೂ ಬಿಟ್ಬಿಟ್ರೆ ಹೊಟ್ಟೆಲ್ಲಿ ಇಟ್ಕೊಂಡಿರೋ ಗುಟ್ಟೆಲ್ಲ ಆಚೆ ತೆಗೆಸ್ಬಿಡ್ತಾಳೆ.